ಈ ರೀತಿ ಧಮಕಿ ಹಾಕಿ ಈ ಜಾತಿ ಸಮೀಕ್ಷೆ ಮಾಡೋದ್ರಿಂದ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ. ಎಲ್ಲನ ಔಟ್ ಗೋಯಿಂಗ್ CM ನೀವು 15 ದಿನ 20 ದಿನದಲ್ಲೇ ಮಾಡಬೇಕು ಅಂದರೆ ಏನಂತ ತರಾತುರಿ ಏನು ಮುಳುಗೋಗೋದು ಏನಿದೆ ಈಗ? ಅದರಿಂದ ನನಗನ್ಸ್ತತೆ ನಿಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಆಂತರಿಕ ಯುದ್ಧ, ಆಂತರಿಕ ಗಲಭೆ, ಕಚ್ಚಾಟ, ಒಡೆದಾಟ, ಬಡಿದಾಟ, ಒಬ್ಬ ಮಂತ್ರಿ ಮನೆ ಕಳಿಸಿದ್ರಿ ಹೇಳಿಕೆಗಳನ್ನು ಕೊಟ್ಟಿದ್ದಕ್ಕೆ. ಅದರಿಂದ ಈ ಸರ್ಕಾರ ಎಲ್ಲೋ ದಾರಿ ತಪ್ಪಿದ ಸರ್ಕಾರ ಇದೊಂಥರ. ಇದ್ರ ಇನ್ನೊಂದು ಮೂರಿದೆಯಪ್ಪ, ಆಮೇಲೆ ಈ ಸರ್ಕಾರ ರಸ್ತೆ ಯಾಕೆ ಸರಿ ಇಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಅಂದರೆ ಉದ್ಯಮಿಗಳಿಗೆ ನಿಂದನೆ ಭಾಗ್ಯ ಕೊಟ್ಟಂತ ಸರ್ಕಾರ ಇದು. ನಿಂದನೆ ಭಾಗ್ಯ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಉತ್ತರ, ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ, ಬೆಂಗಳೂರಿಂದ ನೀವೆಲ್ಲವನ್ನ ಪಡೆದಿದ್ದೀರಾ, ಈ ರೀತಿ ತೆಗಳಿಸಬಾರ್ದು ಅನ್ನೋ ನೀತಿ ಪಾಠ ಅವ್ರಿಗೆ. ನೀತಿ ಪಾಠ ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಧಮಕಿ ಆಗ್ತಾ ಇದ್ದೀರಲ್ಲ ಅವ್ರಿಗೆ, ಹೆಂಗೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವೇನು BJP ಅವರಾ? ಮಾಧ್ಯಮದವ್ರನ್ನೂ ಮೊನ್ನೆ ಯಾರೋ ಕ್ವಶನ್ ಕೇಳಿದ್ದಾರೆ, ನೀವೇನು BJP ಕ್ವಶನ್ ನಾನು ಕೇಳ್ತೀರಾ ಅಂತ. ಅಂದರೆ ಧಮಕಿ ಹಾಕುವಂಥ ಒಂದು ಪ್ರವೃತ್ತಿ ಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರೂ ಕೂಡ, ಇನ್ಫೋಸಿಸ್ ಇರ್ಬೋದು, ಆಮೇಲೆ ಮೋಹನ್ ದಾಸ್ ಪೈ ಅವ್ರಿಗೆ, ಆಮೇಲೆ ಬಯೋಕಾನ್ ಕಿರಣ್ ಮಜುಮ್ದಾರ್ 3 ಜನಕ್ಕೂ ಧಮಕಿ ಹಾಕಿದ್ದೀರಾ. ಏನಪ್ಪ, ರಸ್ತೆ ಕೇಳೋದು ಧರ್ಮ ಅಲ್ಲ? ಅವರು ಈ ಕರ್ನಾಟಕದ ಸಿಟಿಸನ್ ಅಲ್ಲ, ಬೆಂಗಳೂರು ಸಿಟಿಸನ್. ಕೇಳೋದು ತಪ್ಪ? ಕೇಳಿದ್ರೆ ಧಮಕಿ ಹಾಕ್ತೀರಾ ನೀವು. ಹಾಗಂದ್ಬಿಟ್ಟು ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ ಅಂತ. ಏನು ಕಾಂಗ್ರೆಸ್ ಪಾರ್ಟಿಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿ ದುಡ್ಡಿಂದ ಏನಾನ ಅವ್ರು ಪಡೆದಿದ್ದೀರಾ? ಅಥವಾ ಅವ್ರು ಬೆಂಗಳೂರು ಜನತೆ ಏನಾನ ನಿಂದಿಸ್ತಾವ್ರ? ಅವರು ಬೆಂಗಳೂರು ಜನತೆ ಟ್ಯಾಕ್ಸ್ ಪೇಯರ್ಸು. ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು. ಯಾರಿಗೆ? ಇನ್ಫೋಸಿಸ್ಗಿರ್ಬೋದು, ಇವ್ರಿಗೆ ಬಯೋಕಾನ್ಗಿರ್ಬೋದು, ಅವ್ರಿಗೆಲ್ಲ ಬೆಂಗಳೂರು ಜನರ ತೆರಿಗೆಯಿಂದ ಸಹಾಯ ಆಗಿದೆ. ಅವ್ರು ಚೀಮಾರಿ ಆಗ್ತಾ ಇರೋದು ನಿಮ್ಮ ಸರ್ಕಾರಕ್ಕೆ. ಮರ್ಯಾದೆ ಇದೆಯಾ? ನಿಮ್ಮ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ, ಬೆಂಗಳೂರು ಜನತೆಗಲ್ಲ ಅವ್ರು ಚೀಮಾರಿ ಹಾಕಿರೋದು. ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಚೀಮಾರಿ ಹಾಕಿರೋದು. ಕೋಪ ಬೆಂಗಳೂರಿಂದ ಎಲ್ಲ ಪಡೆದಿದ್ದೀರಂತೆ. ಏನು ನಿಮ್ಮನೆಯಿಂದ ಪಡೆದಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯಿಂದ ಏನಾನು ಪಡೆದಿದ್ದೀರಾ? ಏನು ಇಲ್ಲಲ್ಲ. ನೀವು ಪಡೆದಿದ್ದೀರಾ? DK ಶಿವಕುಮಾರ್ ಪಡೆದಿಲ್ವಾ? ಸಿದ್ದರಾಮಯ್ಯ ಪಡೆದಿಲ್ವಾ? ನೀವು ಪಡೆದಿದ್ದೀರಾ? ಎಲ್ಲರೂ ಪಡೆದವ್ರೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಆಗಬೇಕಾದ್ರೆ, ಬ್ರ್ಯಾಂಡ್ ಬೆಂಗಳೂರು ಅಂತ ವಿಶ್ವವಿಖ್ಯಾತಿ ಆಗಬೇಕಾದ್ರೆ ಕಾರಣ ಯಾರು? ಬೆಂಗಳೂರು ಜನತೆ. ಏನು ಸಿದ್ದರಾಮಯ್ಯ ಅಲ್ಲ, DK ಶಿವಕುಮಾರ್ ಅಲ್ಲ, ಪ್ರಿಯಾಂಕಾ ಖರ್ಗೆ ಅಲ್ಲ, ಅವ್ರು ಯಾರು ಬೆಂಗಳೂರು ಅಲ್ಲ. ಇವ್ರು ಯಾರು 3 ಜನ ಬೆಂಗಳೂರವರೇ ಅಲ್ಲ. ಈ 3 ಜನ ಬೆಂಗಳೂರವರೇ ಅಲ್ಲ. ನಿಮ್ದು ಯಾವುದೋ ಒಂದು ಚಾನಲಲ್ಲಿ ಹೇಳ್ತಾ ಇದ್ರು 3 ಜನಕ್ಕೆ ಏನು ಸಂಬಂಧ? ಬೆಂಗಳೂರವರೇ ಅಲ್ಲ. ಅಲ್ಲಿ ಟ್ಯಾಕ್ಸ್ ಕಟ್ಟಿರೋರು ಬೆಂಗಳೂರು ಜನ. ಕೇಳೋ ಅಂಥ ಅಧಿಕಾರ ಬೆಂಗಳೂರು ಜನತೆಗಿದೆ. ಕೇಳಿದ್ದಾರೆ. ಸರ್ಕಾರ ಪಾಪರಾಗಿಲ್ಲ ಅಂದರೆ, ಸರ್ಕಾರ ಖಜಾನೆ ಖಾಲಿ ಅಂದರೆ ಮಾಡಬೇಡಿ. ಇಲ್ಲ ಅಂತೇಳಿ, ನಮ್ಮ ಖಜಾನೆ ಖಾಲಿ ಆಗಿದೆ, ದುಡ್ಡಿಲ್ಲ ಅಂತೇಳಿ. ಅದು ಬಿಟ್ಬಿಟ್ಟು ರಸ್ತೆಗಳು ಏನು ಬೆಂಗಳೂರಿಂದ ನೀವು ಏನೇನು ಪಡೆದಿದ್ದೀರಾ ಅಂದರೆ, ನೀನು ಪಡೆದಿದ್ದೀಯಾ, ನಾನು ಪಡೆದಿದ್ರೆ, ಅವರು ಪಡೆದವ್ರೆ. ಸ್ಪೆಷಲ್ ಏನು? ಅವರೊಬ್ಬರೇ ಪಡೆದಿದ್ರೆ ಪರವಾಗಿಲ್ಲಪ್ಪ, ನೀವು ಪಡೆದಿದ್ದೀಯಲ್ಲ. ಯಾರ್ಯಾರು ಮಾತಾಡ್ತಾವ್ರೋ
ಅವ್ರ ಮನೆಗಳೆಲ್ಲ ಬೆಂಗಳೂರಲ್ಲೇ ಇದೆಯಲ್ಲ, ನೀವು ಮಜಾ ಮಾಡಿಲ್ವಾ ಬೆಂಗಳೂರನ್ನ? ಯೂಸ್ ಮಾಡಿಲ್ಲ ರಸ್ತೆಗಳನ್ನ ನೀವು? ನಿಮ್ಮ ಮನೆ ಇಲ್ವಾ ಬೆಂಗಳೂರಲ್ಲಿ? ಅವ್ರಿಗೆ ಯಾಕೆ ಕ್ವಶನ್ ಮಾಡ್ತೀರಾ? ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ, ಕೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು. ಬಯೋಕಾನ್ ಅವ್ರು ಏನು ಕೇಳ್ತಾ ಇದ್ದಾರೆ? ನಮ್ಮ ತೆರಿಗೆ ನಮ್ಮ ಹಕ್ಕು. ನೀವು ಹೋಗಿದ್ರಲ್ಲ ಡೆಲ್ಲಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇದ್ರಲ್ಲ ಅಲ್ಲಿ ಕೇಂದ್ರದಲ್ಲಿ ಹೋಗಿ. ಈಗ ಅವ್ರು ಕೂಗ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು, ನಾವು ತೆರಿಗೆ ಕಟ್ಟಿದಿರಿ ರೋಡ್ ಮಾಡಿಕೊಡಿ ಅಂತಾರೆ. ತಪ್ಪೇನು ಇದರಲ್ಲಿ?